ಮೂಲಕ ಮಾತಾಡ್ತಿರೋದು. ಸೊ ಆಕ್ಚುಲಿ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಅಂದ್ರೆ ಆಕ್ಚುಲಿ ಆಕ್ಟರ್ಸ್ಗೆ ತುಂಬಾ ಟ್ಯಾಂಟ್ರಮ್ಸ್ ತೋರಿಸ್ತಾರೆ, ಅದು ಆಕ್ಚುಲಿ ಅದು ಸುಳ್ಳು. ನನ್ನ ಪತಿ ಆಗಿರೋರ್ಗೆ ಅವ್ರಿಗೆ ಜಾಸ್ತಿ ಶೋಕಿ ಇರೋದು. ಸೊ ಆರಾಮಾಗಿ ಹೇಗೆ ಶೋಕಿ ಮಾಡ್ಬೇಕು ಅಂತ ಅವ್ರಿಗೆ ಸಿನಿಮಾದಲ್ಲಿ ಹೇಳ್ಕೊಟ್ಟಿದ್ದಾರೆ, ಹಾಗೆ ಅದನ್ನ ಹೇಗೆ ತಿತ್ಕೋಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಅದಕ್ಕೆ ವಿದ್ಯಾಪತಿ ಆಗಿರೋದು. ಸೊ ಮೊದಲನೇದಾಗಿ ಆಕ್ಷನ್ ಪ್ರಿನ್ಸ್ ತುಂಬಾ ಸರ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಟ್ರೇಲರ್ ಲಾಂಚ್ಗೆ ಬಂದಿರುತ್ತೆ ಅಂಡ್ ಧನಂಜಯ್ ಸರ್ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ. ನಾನು ಪ್ರತಿಯೊಂದು ಇಂಟರ್ವ್ಯೂಲ್ಲೂ ನಿಮ್ಮ ಬಗ್ಗೆ ಹೇಳ್ತಾ ಇದ್ದೀನಿ. ನಿಮ್ಮಂತ ಆಕ್ಚುಲಿ ಆಕ್ಟರ್ಸ್ ಒಂದು ಜರ್ನಿ ಇರುತ್ತೆ, ಆರಾಮಾಗಿ ಅವ್ರು ಇರ್ತಾರೆ, ಬಟ್ ಪ್ರೊಡ್ಯೂಸ್ ಮಾಡಿ ನಮ್ಮಂತ ಯಂಗ್ ಟ್ಯಾಲೆಂಟ್ಸ್ ನ ನೀವು ತರ್ತಾ ಇರೋದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್. ಈಗ ಸೂಪರ್ ಸ್ಟಾರ್ ವಿದ್ಯಾ ಬಗ್ಗೆ ನಾವು ತಿಳ್ಕೊಬೇಕು. ಈಗ ಸಾಮಾನ್ಯವಾಗಿ ಎಲ್ಲಾ ಹೀರೋಯಿನ್ಗೂ ಕೂಡ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಿಗೆ ಯಾರಿಗೆಲ್ಲ ಸಿನಿಮಾದಲ್ಲಿ ಕೆಲಸ ಮಾಡ್ಬೇಕು ಅಂತ ಇರುತ್ತೆ, ನಾನ್ ನಟಿ ಆಗ್ಬೇಕು ಅಂತ ಆಸೆ ಇರುತ್ತೆ. ನೀವು ನಟಿಯಾಗಿ ಸ್ಕ್ರೀನ್ ಮೇಲೆ ಬಂದು ಅಲ್ಲೂ ಸೂಪರ್ ಸ್ಟಾರ್ ಬೇರೆ. ಸೊ ಇದು ಚಾಲೆಂಜಿಂಗ್ ಆಗಿತ್ತಾ, ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಆಕ್ಚುಲಿ ನನ್ನ ಡ್ರೀಮ್ ನಿಜ ಆಗಿತ್ತು ಅಂತ. ಯಾಕಂದ್ರೆ ನಾನು ಸೀರಿಯಲ್ ಮಾಡುವಾಗ ನಾನು ಸೀರಿಯಲ್ ಹುಚ್ಚಿ. ನನಗೆ ಸೀರಿಯಲ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ. ಅದೇ ತರ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ದು, ಅಳೋ ತರ ಕ್ಯಾರೆಕ್ಟರ್ ಇರಲಿಲ್ಲ ನನಗೆ. ಸೊ ಸೀರಿಯಲ್ ಆದ್ಮೇಲೆ ನನ್ನ ಫಸ್ಟ್ ಸಿನಿಮಾದಲ್ಲಿ ನಂಗೆ ಸಿನಿಮಾ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ. ಫಸ್ಟ್ ಸಿನಿಮಾ ಹಿಟ್ ಆದ್ಮೇಲೆ ವಿದ್ಯಾಪತಿ ಬಂದಿದೆ, ಅದರಲ್ಲಿ ನಾನು ಹಾಗೆ ಸೂಪರ್ ಸ್ಟಾರ್ ಆಗಿದ್ದೀನಿ. ಸೊ ಆ ಒಂದು ಜರ್ನಿ ನನ್ಗೆ ತುಂಬಾ ಖುಷಿ ಕೊಡುತ್ತೆ. ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಏಪ್ರಿಲ್ 15ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಬಿಕಾಸ್ ನಿಮ್ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗುತ್ತೆ. ಡೈರೆಕ್ಟರ್ಸ್ ಇಂದ ಹಿಡಿದು ಕೋ ಡೈರೆಕ್ಟರ್ಸ್ ಇಂದ ಹಿಡಿದು ಟೆಕ್ನಿಕಲ್ ಟೀಮ್ ತುಂಬಾ ಎಫರ್ಟ್ ಹಾಕಿ ಇಂಥ ಒಳ್ಳೆ ಪ್ರಾಡಕ್ಟ್ ನ ತಂದಿದ್ದಾರೆ. ಸೊ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ.